ನನ್ನ ತಪ್ಪನ್ನ ನಾನೇ ಸರಿಪಡಿಸಬಹುದು. ನಾವು ಎಲ್ಲರೂ ಜೀವನದಲ್ಲಿ ತಪ್ಪು ಮಾಡೇ ಮಾಡ್ತೇವೆ. ಯಾರೂ ಪರ್ಫೆಕ್ಟ್ ಅಲ್ಲ. ಆದ್ರೆ ಪ್ರಶ್ನೆ ಏನು ಗೊತ್ತಾ, ನಾವು ತಪ್ಪು ಮಾಡಿದ ಮೇಲೆ ಏನು ಮಾಡ್ತೇವೆ? ಆ ತಪ್ಪನ್ನ ಮರೆ ಮಾಡ್ತೇವಾ, ಇನ್ನೊಬ್ಬರ ಮೇಲೆ ಹೊರೆ ಹಾಕ್ತೇವಾ, ಅಥವಾ ಧೈರ್ಯವಾಗಿ ಒಪ್ಪಿಕೊಂಡು ಸರಿಪಡಿಸ್ಕೊಳ್ತೇವಾ? ಇದು ನಮ್ಮ ವ್ಯಕ್ತಿತ್ವವನ್ನ ತೋರಿಸ್ತದೆ. ತಪ್ಪು ಮಾಡುವುದು ಪಾಪ ಅಲ್ಲ, ಆದ್ರೆ ಅದನ್ನ ಒಪ್ಪಿಕೊಳ್ಳದೆ ಇರುವುದುಂಟಲ್ಲ, ಅದು ದೊಡ್ಡ ತಪ್ಪು. ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಅದು ಅವನ ಜೀವನ ಮುಗಿದ ಹಾಗೆ ಅಲ್ಲ, ಅದು ಒಂದು ಸಿಗ್ನಲ್, ನಾನು ಇನ್ನೂ ಹೆಚ್ಚು ಪ್ರಯತ್ನ ಮಾಡಬೇಕು ಅಂತ. ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಲಾಸ್ ಆಯ್ತು, ಆಗ ಅದು ಅವನ ಅಂತ್ಯ ಅಲ್ಲ, ಅದು ಒಂದು ಲೆಸನ್. ತಪ್ಪು ಯಾವಾಗ್ಲೂ ಫೇಲಿಯರ್ ಅಲ್ಲ, ತಪ್ಪು ಯಾವಾಗ್ಲೂ ಒಂದು ಫೀಡ್ಬ್ಯಾಕ್. ಇನ್ನೊಂದು ದೊಡ್ಡ ಸಮಸ್ಯೆ ಏನು ಗೊತ್ತಾ, ನಾವು ಎದುರಿನಲ್ಲಿ ಹೇಳುವುದಿಲ್ಲ, ಹಿಂದೆ ಮಾತಾಡ್ಕೊಳ್ತೇವೆ. ನಿಮ್ಮ ತಪ್ಪನ್ನ ಯಾರಾದ್ರೂ ಗಮನಿಸಿದ್ರೆ ಅಥವಾ ನಿಮ್ಮ ತಪ್ಪನ್ನ ಯಾರಾದ್ರೂ ನೋಡಿದ್ರೆ ಅವರು ನಿಮ್ಮ ಹತ್ರ ಬಂದು ಹೇಳಬೇಕು. ಆದ್ರೆ ಬಹಳಷ್ಟು ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎದುರಿನಲ್ಲಿ ಹೇಳುವುದಿಲ್ಲ, ಹಿಂದೆ ಮಾತಾಡ್ಕೊಳ್ತಾರೆ. ಸ್ಕ್ರೀನ್ ಶಾಟ್ ತೆಗೆಯುವುದು, ಅದನ್ನ ಫಾರ್ವರ್ಡ್ ಮಾಡುವುದು, ಗಾಸಿಪ್ ಮಾಡುವುದು, ಜಡ್ಜ್ ಮಾಡುವುದು. ಆದ್ರೆ ಇದರಿಂದ ಏನಾಗತ್ತೆ, ಯಾವುದೇ ಸಮಸ್ಯೆ ಸರಿಯಾಗುವುದಿಲ್ಲ, ಇನ್ನು ಜಾಸ್ತಿ ಆಗತ್ತೆ. ನಿಜವಾಗಿಯೂ ನಿಮ್ಗೆ ಧೈರ್ಯ ಇದ್ರೆ, ನಿಮ್ಮ ಸ್ನೇಹಿತರು ಬೆಳಿಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ, ನೀವು ಮುಂದೆ ಹೇಳ್ತೀರಾ, ಹಿಂದೆ ಮಾತಾಡಿಕೊಳ್ಳುವುದಿಲ್ಲ. ಇದರಿಂದ ನಿಮ್ಮ ತಪ್ಪನ್ನ ನೀವು ಸರಿ ಮಾಡಿಸ್ಕೊಳ್ಬಹುದು. ಅಥವಾ ನೀವು ಹಿಂದೆ ಸುಮ್ಮನೆ ಮಾತನಾಡಿ ಬೇರೆಯವರ ಹತ್ರ ಎಲ್ಲ ಹೇಳ್ಕೊಂಡು ಯಾವುದೇ ಸಮಸ್ಯೆ ಸರಿಯಾಗುವುದಿಲ್ಲ. ಆದ್ರಿಂದ ನಿಮ್ಮ ಸ್ನೇಹಿತರು ನಿಮ್ಗೆ ಒಳ್ಳೆದೇ ಆಗ್ಬೇಕು ಅಂತ ಇದ್ರೆ ಎದುರಲ್ಲೇ ಹೇಳಿ, ಬೇರೆಯವರ ಹತ್ರ ಎಲ್ಲ ಹೇಳಿ. ಅವರು ಬೇರೆಯವರು ಬಂದು ಅವರ ಹತ್ರ ಹೇಳುವಾಗ ಆ ಮನಸ್ಸಿಗೆ ಆಗುವ ನೋವುಂಟಲ್ಲ, ಅದು ಯಾರಿಗೂ ಬೇಡ. ಅದರಿಂದ ನೀವು ಹೇಳ್ತೇವೆ, ಕೆಲವರು ಹೇಳುದುಂಟು, ನಾನು ಸರಿಪಡಿಸ್ಕೊಳ್ಳಿಕ್ಕೆ ಅಂತ ಹೇಳಿದ್ದು ಬೇರೆ ಹತ್ರ ಹೇಳಿದ್ದು. ಅರೆ, ಯಾರು ಸರಿಪಡಿಸ್ಲಿಕ್ಕೆ ಇದೆ ಅಂತ ಇದ್ರೆ ಅವ್ರ ಹತ್ರನೇ ಹೇಳ್ಬೇಕಲ್ಲ, ಬೇರೆಯವರ ಹತ್ರ ಹೇಳಿ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ? ಮತ್ತೆ ಇವು ಬೇರೆಯವರ ಹತ್ರ ಎಲ್ಲ ಹೇಳಿ ಗಾಸಿಪ್ ಮಾಡಿ ಇದು ಗಾಯ ಅದಕ್ಕೆ ನಾಲ್ಕು ಸೇರಿಸಿ ಬೇರೆನೇ ಆಗುವುದಕ್ಕಿಂತ ಪರ್ಟಿಕ್ಯುಲರ್ ಯಾರು ವ್ಯಕ್ತಿ ಹತ್ರ ಇರ್ತಾರೆ ಅವರ ಹತ್ರನೇ ಡೈರೆಕ್ಟ್ ಹೇಳಿದ್ರೆ ಆಗ್ಲೇ ಸರಿ ಮಾಡಿಸ್ಕೋಬಹುದು. ಇದು ಎಲ್ಲ ಹೇಳಿ ಆ ಒಂದು ಪರ್ಟಿಕ್ಯುಲರ್ ತಪ್ಪೇನಿದೆ ಅದಕ್ಕೆ ಬೇರೆ ಬೆರೆಸಿ ಕಲಬೆರೆಸಿ ಎಲ್ಲ ಮಾಡಿ ಬೇರೆನೇ ಆದ್ಮೇಲೆ ಆ ತಪ್ಪನ್ನ ಸರಿಪಡಿಸ್ಲಿಕ್ಕೆ ಆಗತ್ತಾ? ಮೊದಲು ಯೋಚನೆ ಮಾಡಬೇಕು. ಕೆಲವರು ಹೇಳಿದ್ಮೇಲೆ ಹೇಳುದು, ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ಬೇರೆ ಅರ್ಥದಲ್ಲಿ ಹೇಳಿದ್ದು. ಯಾವುದೇ ಅರ್ಥದಲ್ಲಿ ಹೇಳಿರ್ಲಿ, ಹೇಳಿದ್ದು ಹೌದಲ್ಲ. ಹೇಳಿದ್ಮೇಲೆ ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ಈ ಅರ್ಥದಲ್ಲಿ ಹೇಳಿಲ್ಲ. ಆ ಗಾಯಕ್ಕೆ ಇನ್ನೂ ಕೂಡ ಚುಚ್ಚಿ ಆ ಗಾಯ ದೊಡ್ಡ ಆದ್ಮೇಲೆ ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ಈ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳುವುದು ಎಲ್ಲ ಸುಳ್ಳು. ಒಂದೇ ನೀವು ಯಾವುದೇ ವಿಷಯಕ್ಕೆ ಹೋಗ್ಬಾರ್ದು, ಹೋದ್ಮೇಲೆ ಅದನ್ನ ನಾನು ಆ ಅರ್ಥದಲ್ಲಿ ಈ ಅರ್ಥದಲ್ಲಿ ಅಂತ ಹೇಳ್ಕೊಳ್ಬಹುದು. ಒಂದು ಎದುರಲ್ಲೇ ಹೇಳ್ಬೇಕಿಲ್ಲ ಅಂದ್ರೆ, ನೀನು ಈ ತರ ತಪ್ಪು ಮಾಡಿದೀನ, ಸರಿಪಡಿಸ್ಕೋ ಅಷ್ಟೇ. ನನ್ನ ಜೀವನಕ್ಕೆ ನಾನೇ ಜವಾಬ್ದಾರ ಅಲ್ವಾ? ನನ್ನ ಫೇಲಿಯರ್ಗೆ ಕೂಡ ನಾನೇ ಜವಾಬ್ದಾರ, ನನ್ನ ಸಕ್ಸಸ್ಗೆ ಕೂಡ ನಾನೇ ಜವಾಬ್ದಾರ. ಇನ್ನೊಬ್ಬರ ಮೇಲೆ ಬ್ಲೇಮ್ ಹಾಕುವುದು ಭಾರಿ ಈಸಿ, ಆದರೆ ಚೇಂಜಸ್ ಮಾಡಬೇಕಾಗಿರುವುದು ನಾನು ಅಂದ್ಮೇಲೆ ನನ್ನಿಂದ ಮಾತ್ರ ಸಾಧ್ಯ ಅಲ್ವಾ? ಇದಕ್ಕೊಂದು ಎಕ್ಸಾಂಪಲ್ ಕೊಡುವುದಾದ್ರೆ, ಒಬ್ಬ ಹುಡುಗ ಶಾಲೆಗೆ ಯಾವಾಗ್ಲೂ ಲೇಟ್ ಬರ್ತಾನೆ ಇದ್ದ. ಆ ಕ್ಲಾಸ್ ಟೀಚರ್ ಏನ್ ಮಾಡ್ತಾರೆ, ಯಾವಾಗ್ಲೂ ಅವನಿಗೆ ಇನ್ಸಲ್ಟ್ ಮಾಡುದು, ನೀನ್ ಯಾವಾಗ್ಲೂ ಶಾಲೆಗೆ ಲೇಟ್ ಬರ್ತೀಯ ಅಂತ ಹೇಳ್ತಾನೆ ಇರ್ತಾರೆ. ಆ ಹುಡುಗನಿಗೆ ತುಂಬಾ ಬೇಜಾರಾಗತ್ತೆ. ಮತ್ತೆ ಟೀಚರಿಗೂ ಅನಿಸ್ತದೆ, ಯಾಕೆ ಇವನು ದಿನ ಲೇಟ್ ಬರ್ತಾನೆ, ಕರೆದು ಕೇಳೋಣ ಅಂತ ಅನ್ಸತ್ತೆ. ಆ ಹುಡುಗನಿಗೆ ಕರೆಸ್ತಾರೆ, ಮತ್ತೆ ಕೇಳ್ತಾನೆ, ಯಾಕೆ ನೀನು ಶಾಲೆಗೆ ಯಾವಾಗ್ಲೂ ಲೇಟ್ ಬರ್ತೀಯ ಅಂತ. ಆಗ ಆ ಹುಡುಗ ಹೇಳ್ತಾನೆ, ನನ್ನಿಂದ ತಪ್ಪಾಯ್ತು, ನಾನು ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ನನಗೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳುವಾಗ, ಇದು ನಿನ್ನ ತಪ್ಪು, ನೀನು ಸರಿಪಡಿಸ್ಕೊಳ್ಬಹುದು ಅಂತ ಆ ಟೀಚರ್ ಹೇಳ್ತಾರೆ. ಆ ಟೀಚರ್ ಹೇಳಿದ್ಮೇಲೆ ಆ ಹುಡುಗನಿಗೆ ಅನ್ಸತ್ತೆ, ಹೌದು ನಾನು ನನಗೆ ಬೆಳಿಗ್ಗೆ ಬೇಗ ಹೇಳ್ಬೋದು, ನನಗೆ ಟೈಮ್ ಮ್ಯಾನೇಜ್ ಮಾಡ್ಬೋದು ಅಂತ ಅವನಿಗೆ ಅನ್ಸತ್ತೆ. ಆಮೇಲೆ ಟೈಮ್ ಮ್ಯಾನೇಜ್ ಮಾಡ್ತಾನೆ, ಆಮೇಲೆ ಸರಿಯಾಗಿ ಕ್ಲಾಸಿಗೆ ಬರ್ತಾನೆ. ಇದರಲ್ಲಿ ನಾವು ಕಲಿಯುವುದು ಒಂದು ಏನಂತ ಹೇಳಿದ್ರೆ, ಆ ಟೀಚರ್ ಸರಿಯಾಗಿ ಹೇಳುವುದರಿಂದ ಅವನು ಬ್ಲೇಮ್ ಅಂತ ತಗೊಳ್ಳೋದಿಲ್ಲ, ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ತಗೊಳ್ತಾನೆ. ಇದೇ ಒಂದು ಟರ್ನಿಂಗ್ ಪಾಯಿಂಟ್ ಆಗತ್ತೆ. ಕೆಲವೊಂದ್ಸಲ ನಾವು ಏನ್ ಮಾಡ್ತೇವೆ, ಬೇರೆಯವರದ್ದು ಮಾತು ಕೇಳಿ ನಾವು ಇನ್ಸಲ್ಟ್ ಮಾಡ್ತಾನೆ ಹೋಗ್ತೇವೆ. ಅಲ್ಲಿ ಒಂದು ತಪ್ಪು ಆ ಟೀಚರ್ ಮಾಡುದು, ಫಸ್ಟ್ ಅವನು ಇನ್ಸಲ್ಟ್ ಮಾಡ್ತಾರೆ, ಆದ್ರೆ ಅವರಿಗೆ ಅನ್ಸತ್ತೆ ನಾನು ಮಾಡುದು ಇವನಿಗೆ ಏನೋದು ಕಾರಣ ಇರ್ಬೋದು ಅಂತ. ಕರೆದು ಕೇಳಿದ್ಮೇಲೆ ಅವನಿಗೂ ಅನ್ಸತ್ತೆ, ನನಗೆ ಟೀಚರ್
ನನಗೆ ಕರೆದು ಹೇಳಿದ್ರಲ್ಲ, ಇದನ್ನು ಸರಿಪಡಿಸ್ಬೇಕು ಅಂತ ಅವನಿಗೆ ಅನ್ಸುತ್ತೆ. ಆಮೇಲೆ ಅವನು ಸರಿಪಡಿಸ್ಕೊಳ್ತಾನೆ. ಈ ಟರ್ನಿಂಗ್ ಪಾಯಿಂಟ್ ನಮ್ಮ ಜೀವನದಲ್ಲೂ ಆಗ್ಬೇಕು ಅಷ್ಟೇ. ಒಬ್ಬ ಒಳ್ಳೆ ಶಿಕ್ಷಕ ಆದ್ದರಿಂದ ಅವನಿಗೆ ಮೊದಲು ಇನ್ಸಲ್ಟ್ ಮಾಡಿದರೂ ಕೊನೆಗೆ ಯಾಕೆ ಲೇಟ್ ಅಂತ ಕರೆದು ವಿಚಾರಿಸಿ ತನ್ನ ತಪ್ಪು ಸರಿಪಡಿಸ್ಕೊಳ್ತಾನೆ. ಇದರ ರಿಸಲ್ಟ್ ಏನಾಗತ್ತೆ, ಆ ಸ್ಟೂಡೆಂಟ್ಗೆ ಕೂಡ ಸಿಗತ್ತೆ. ನಾವು ನಮ್ಮ ದೃಷ್ಟಿಯಿಂದ ಮಾತ್ರ ಅಲ್ಲ, ಇತರರ ದೃಷ್ಟಿಯಿಂದ ಕೂಡ ಯೋಚನೆ ಮಾಡಬೇಕು ಮತ್ತೆ ನೋಡ್ಬೇಕು ಕೂಡ. ಆಗ ಎಲ್ಲವೂ ಒಳ್ಳೆ ರಿಸಲ್ಟೇ ಸಿಗತ್ತೆ. ನಾವು ನಮ್ಮದೇ ಸರಿ, ನಮ್ಮದೇ ದೃಷ್ಟಿಯಲ್ಲಿ ನೋಡಿ ನಾನೇ ಸರಿ ಅಂತ ಅನ್ಕೊಂಡ್ರೆ ಅದು ಯಾವುದೇ ಚೇಂಜಸ್ ಆಗಲ್ಲ, ಆಗ ಒಳ್ಳೆ ರಿಸಲ್ಟ್ ಸಿಗುವುದಿಲ್ಲ. ನಾವು ಇತರರ ದೃಷ್ಟಿಯಲ್ಲಿ ಕೂಡ ಯೋಚನೆ ಮಾಡಿದ್ರೆ ಆಗ ಮಾತ್ರ ಅಲ್ಲಿ ಒಂದು ಹೊಸ ಚೇಂಜಸ್ ಬಂದು ಒಳ್ಳೆ ರಿಸಲ್ಟ್ ಕೂಡ ಸಿಗತ್ತೆ. ಕ್ರಿಟಿಸಿಸಮ್ ಬಂದೇ ಬರುತ್ತೆ. ನೀವ್ ಏನ್ ಮಾಡಿದ್ರು ಮಾಡದಿದ್ರು ಜನ ನಿಮ್ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಇದಕ್ಕೆ ಏನು ಸೊಲ್ಯೂಷನ್ ಇಲ್ಲ. ಆದ್ರೆ ನಿಮ್ಮ ಗ್ರೋತ್ ನ ಮೇಲೆ ನೀವು ಫೋಕಸ್ ಮಾಡಿದ್ರೆ ಕ್ರಿಟಿಸಿಸಮ್ ನಿಮ್ಮ ಫ್ಯೂಲ್ ಆಗತ್ತೆ. ಜನರ ಮಾತು ನಾಯ್ಸ್, ಬಟ್ ನಿಮ್ಮ ಒಳಗಿನ ವಾಯ್ಸ್ ನಿಮ್ಮ ಪವರ್ ಆಗತ್ತೆ. ನನ್ನ ತಪ್ಪನ್ನ ನಾನೇ ಸರಿಪಡಿಸ್ಕೊಳ್ಬಹುದು, ಆದ್ರೆ ಬೇರೆ ಯಾರಾದರೂ ನನ್ನ ಹಿಂದೆ ಮಾತಾಡಿಕೊಳ್ಳುವುದರಿಂದ ಹೇಳ್ಕೊಳ್ಳುವುದರಿಂದ ನಾನು ಬದಲಾಗುವುದಿಲ್ಲ. ನನ್ನ ತಪ್ಪು, ನಾನು ಒಂದ್ ವೇಳೆ ತಪ್ಪು ಮಾಡಿದ್ದರೆ ಅದನ್ನ ಒಪ್ಪಿಕೊಳ್ಳೋ ಧೈರ್ಯ ನನಗಿರ್ಬೇಕು. ತಪ್ಪು ಮಾಡುವುದು ಮಾನವ ಸ್ವಭಾವ, ಆದರೆ ಅದನ್ನ ಸರಿಪಡಿಸುವುದು ನನ್ನ ಜವಾಬ್ದಾರಿ. ನನ್ನ ಹಿಂದೆ ಮಾತನಾಡುವವರು ತುಂಬಾ ಜನ ಇದ್ದಾರೆ, ಆದ್ರೆ ನನ್ನ ಜೊತೆ ಬಂದು ನನ್ನ ಜೊತೆ ಹೇಳುವವರು ತುಂಬಾ ಕಡಿಮೆ. ನನ್ನ ತಪ್ಪನ್ನ ಹೇಳ್ಬೇಕಾದ್ರೆ ನನ್ನ ಹತ್ರ ಬಂದು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ಅಷ್ಟು ಧೈರ್ಯ ನಿಮ್ಗಿದ್ರೆ ಹೇಳಿ. ಯಾಕಂದ್ರೆ ನಿಜವಾದ ಕಾಳಜಿ ಹಿಂದೆ ಮಾತಾಡ್ಕೊಳ್ಳುವುದು ಅಲ್ಲ, ಮುಂದೆ ನಿಂತು ಸರಿ ದಾರಿ ತೋರಿಸೋನೆ ಅವನೇ ನಿಜವಾದ ಸ್ನೇಹಿತ. ನಾನು ಕಲಿತಾ ಇದ್ದೇನೆ, ನಾನು ಬೆಳೀತಾ ಇದ್ದೇನೆ. ನನ್ನ ತಪ್ಪಿನಿಂದಲೇ ನಾನು ಬಲವಾಗ್ತಾ ಇದ್ದೇನೆ. ನನ್ನ ಜೀವನ ನನ್ನ ಕೈಯಲ್ಲಿ, ನನ್ನ ಬದಲಾವಣೆ ಕೂಡ ನನ್ನ ಕೈಯಲ್ಲಿ. ಕೊನೆಗೆ ಒಂದು ಮಾತು, ನನ್ನ ತಪ್ಪನ್ನ ನಾನು ಒಪ್ಪಿಕೊಂಡಾಗ ನಾನು ಸೋತವನ ಅಲ್ಲ, ನಾನು ಬಲವಾದವನು. ನನ್ನ ತಪ್ಪನ್ನು ನಾನು ಸರಿಪಡಿಸಿದಾಗ ಮಾತ್ರ ನಾನು ಬದಲಾಗುತ್ತೇನೆ ಹೊರತು ನನ್ನ ಜೀವನ ಆಗ ಬಲವಾಗುತ್ತದೆ, ನನ್ನ ಬದುಕು ಆಗ ಬದಲಾಗುತ್ತದೆ. ಜನರು ನನ್ನ ಬಗ್ಗೆ ಮಾತನಾಡಬಹುದು, ಆದ್ರೆ ನನ್ನ ಭವಿಷ್ಯ ನನ್ನ ಕೈಯಲ್ಲೇ ಇದೆ. ಅದು ನನ್ನ ಕೈಯಲ್ಲೇ ಮಾತ್ರ ಇದೆ. ಇವತ್ತು ಒಂದು ನಿರ್ಧಾರ ಮಾಡಿ, ನಾನು ನನ್ನ ತಪ್ಪನ್ನ ಮಾಡಿದರೆ ಅದನ್ನು ಒಪ್ಕೊಳ್ತೇನೆ. ನಾನು ಕುಸಿದರೆ ನಾನು ಎದ್ದು ನಿಂತ್ಕೊಳ್ತೇನೆ, ನಾನು ಸೋತರೆ ಮತ್ತೆ ಪ್ರಯತ್ನಿಸ್ತೇನೆ. ಯಾಕಂದ್ರೆ ನಾನು ನನ್ನ ಕಥೆಯ ನಾಯಕ, ನಾನು ನನ್ನ ಬದಲಾವಣೆಯ ಕಾರಣ, ನಾನು ನನ್ನ ಯಶಸ್ಸಿನ ನಿರ್ಮಾಪಕ. ನನ್ನ ತಪ್ಪನ್ನ ನಾನೇ ಸರಿಪಡಿಸ್ಕೊಳ್ಬಹುದು ಮತ್ತು ನನ್ನ ಜೀವನವನ್ನ ನಾನೇ ಗೆಲ್ಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ವಿಚಾರ ಜೊತೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.